ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಣ್ಣ ಮಕ್ಕಳಿಗೆ ಅಂದರೆ 6 to 12 ಮಂತ್ಸ್ ಏಜ್ನ ಮಕ್ಕಳಿಗೆ ನಾವು ಮನೆಯಲ್ಲಿಯೇ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡಿದ್ದೇನೆ. ತುಂಬಾ ಯೂಸ್ ಆಗುತ್ತೆ ನಿಮಗೆ. ಯಂಗ್ ಮಾಮ್ಸ್ ಅಂತೂ ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ನಮ್ಮ ಆ ಟೈಮಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಿದ್ದ, ನಾನು ಅವನಿಗೆ ಹೇಗೆ ಆ್ಯಕ್ಟಿವಿಟೀಸ್ ಮಾಡಿಸ್ತಿದ್ದೆ ಅನ್ನೋದ್ರ ಬಗ್ಗೆ ಸಣ್ಣ ಪುಟ್ಟ ಕ್ಲಿಪ್ಸನ್ನೆಲ್ಲ ಕಲೆಕ್ಟ್ ಮಾಡಿ ಈ ಒಂದು ವಿಡಿಯೋನ ಮಾಡಿದ್ದೇನೆ. ತುಂಬಾ ಫನ್ನಿಯಾಗಿ ಕೂಡ ಇದೆ, ತುಂಬಾ ಇನ್ಫಾರ್ಮೇಷನ್ ಇದೆ. ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ. ಹಾಗೆ ಕೊನೆಗೆ ನಿಮಗೆ ಯಾವ ಕಂಟೆಂಟ್ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಚಿಕ್ಕ ಮಕ್ಕಳಿಗೆ ಆಡಿಸಬಹುದಾದಂಥ ಒಂದು ಆಟ ಅಂದರೆ ಪೀಕಾಬು, ಕಣ್ಣ ಮುಚ್ಚಾಲೆ ಆಟ. ಇದನ್ನು ನಾವು 6 ತಿಂಗಳಿಗಿಂತ ಮೊದಲು ಸ್ಟಾರ್ಟ್ ಮಾಡಬಹುದು ಮತ್ತು 1 ವರ್ಷ ಆದಮೇಲೆ ಕೂಡ ಆಡಿಸಬಹುದು. ಆದರೆ ನಾವು ಆಟ ಆಡುವಂತಹ ವೇ ಇರುತ್ತಲ್ವ, ಅದರಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಆದರೆ ತುಂಬ ಚಿಕ್ಕವರಿರುವಾಗ ನಾವು ನಮ್ಮ ಮುಖದ ಮೇಲೆ ಬಟ್ಟೆ ಹಾಕೋದು ಅಥವಾ ಅವ್ರ ಮುಖದ ಮೇಲೆ ಬಟ್ಟೆ ಹಾಕೋದು ಮಾಡಬೇಕು. ಅದಾದಮೇಲೆ ಬಟ್ಟೆ ಸರಿಸಿ ಮುಖ ತೋರಿಸುವಾಗ ಅವರಿಗೆ ನಿಜವಾಗಿಯೂ ಸ್ಮೈಲ್ ಬರುತ್ತೆ. ಸೊ ಇಷ್ಟೇ ಸಿಂಪಲ್ ಆದಂತಹ ಆಟ. ಸ್ಟಾರ್ಟ್ ಮಾಡೋದು ಇದೇ ಥರ ಇರುತ್ತೆ. 1 ವರ್ಷ ಆದಮೇಲೆ ಅವರು ಎಲ್ಲೆಲ್ಲಿ ಹೋಗಿ ಅಡುಗೆ ಕೂತ್ಕೊಳ್ತಾರೆ, ಹಾಗೆ ಹೀಗೆ ಏನಾದರೂ ಚೇಂಜಸ್ ಇರುತ್ತೆ. ಆರು 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 ನಾವು ಸ್ವಲ್ಪ ನಮ್ಮ ವಾಯ್ಸ್ ಚೇಂಜ್ ಮಾಡಿ ಕರೆಯುವಾಗ ಅಥವಾ ನಾವೇನಾದರೂ ಸ್ವಲ್ಪ ಡಿಫ್ರೆಂಟಾಗಿ ನೆಗಾಡುವಾಗ ಅವರಿಗೆ ಏನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ. ಅವರೇ ಬಟ್ಟೆಯನ್ನು ತೆಗೆಯೋದಕ್ಕೆ ಕೂಡ ಪ್ರಯತ್ನ ಪಡ್ತಾರೆ. ಮೊದಲೆಲ್ಲ ಬಟ್ಟೆ ತೆಗೆಯೋದಕ್ಕೆ ಅವರಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ಆದಷ್ಟು ಚಿಕ್ಕ ಸೈಜ್ನ ಬಟ್ಟೆ ಮತ್ತು ಆದಷ್ಟು ತೆಳುವಾದಂತಹ ಬಟ್ಟೆಯನ್ನು ಯೂಸ್ ಮಾಡಬೇಕು. ಆವಾಗ ಅವರಿಗೆ ತೆಗೆಯೋದಕ್ಕೆ ಕೂಡ ಈಸಿ ಆಗ್ತದೆ. ಜೊತೆಗೆ ಉಸಿರು ಕಟ್ಟೋದೇನು ಪ್ರಾಬ್ಲಮ್ ಇರೋದಿಲ್ಲ. ನಮ್ಮ ಕೂದಲು, ಮೂಗು, ಕಿವಿ, ಗಡ್ಡ, ಬೆರಳುಗಳು ಮತ್ತು ಬಟ್ಟೆ ಈ ಥರ ಟಚ್ ಮಾಡಿ ಅದನ್ನು ಸೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಮಕ್ಕಳು. ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ರಾಯಿತು. ನಾವು ಅವರ ಹತ್ರ ಕರ್ಕೊಂಡು ಅವರಿಗೇನಾದರೂ ಸೌಂಡ್ ಮಾಡಿದರೆ, ಅವರ ಕುತ್ತಿಗೆ ಹತ್ರ ಅಥವಾ ಹೊಟ್ಟೆ ಹತ್ರ ಎಲ್ಲ ಏನಾದರೂ ಸೌಂಡ್ ಮಾಡಿದರೆ ಅವರು ಕೂಡ ರಿಟರ್ನ್ ಆಗಿ ಏನಾದರೂ ಸೌಂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದು ಒಂದು ಆ್ಯಕ್ಟಿವಿಟಿ ಕೂಡ ತುಂಬಾ ಚೆನ್ನಾಗಿ ಮಾಡಬಹುದು. ಅವರು ನಗ್ತಾರೆ, ತುಂಬ ಜಾಸ್ತಿ ನಗಾಡಿಸೋದಲ್ಲ, ಆದರೆ ಒಂದು ಲಿಮಿಟ್ ನೋಡಿಕೊಂಡು. ಹೊಟ್ಟೆ ತುಂಬ ತಿಂದಾಗೆಲ್ಲ ಈ ಆ್ಯಕ್ಟಿವಿಟಿ ಮಾಡೋದು ಅಷ್ಟೊಂದು ಸರಿ ಹೋಗೋದಿಲ್ಲ. ಅಂದರೆ ಹಾಲೆಲ್ಲ ಹೊರಗಡೆ ಬರುವಂತಹ ಚಾನ್ಸಸ್ ಇರುತ್ತೆ. ಅದನ್ನೊಂದು ನೋಡಿಕೊಂಡು ಈ ಥರ ಆ್ಯಕ್ಟಿವಿಟೀಸ್ ಕೂಡ ಮಾಡಿಸಬಹುದು. ಸೈಡಲ್ಲಿ ಗೋಡೆ ಎಲ್ಲ ಇದ್ದರೆ ನಾವು ಆದಷ್ಟು ಜಾಗೃತೆಯಾಗಿರಬೇಕು. ಇಲ್ಲಿ ನೋಡಿ ಆರೋಷ್ಗೆ ಕೂಡ ಗೋಡೆ ತಾಗ್ತದೆ, ಆದರೆ ಅಲ್ಲೇ ಒಮ್ಮೆ ಹಾಗೆ ಮಲ್ಕೊಂಡು ಬಿಡ್ತಾನೆ. ಎದ್ದೇಳೋದೇ ಇಲ್ಲ. ಟಕ್ ಅಂತ ಸೌಂಡ್ ಬಂದಿತ್ತು, ನಾವೇ ಎದ್ದೇಳಿಸಬೇಕು ಹೀಗೆಲ್ಲ ಆಗುವಾಗ. ಸೊ ಅದನ್ನೊಂದು ಸೇಫಾಗಿ ನೋಡ್ಕೊಂಡ್ರೆ ಆಯಿತು ಅಷ್ಟೇ. ಈ ವಿಡಿಯೋಸ್ ಎಲ್ಲ ಮಾಡುವಾಗ ಅವನಿಗೆ 6 ಮಂತ್ಸ್ ಆದದ್ದಷ್ಟೇ ಇರಬಹುದು ಅಷ್ಟೇ, ಅಥವಾ 5.5 ತಿಂಗಳ ಆದಮೇಲೆ ಇರಬಹುದು. ಕೂದಲು ನೋಡಿದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬಹುದು. ಸೊ ಆಲ್ಮೋಸ್ಟ್ 6 ಮಂತ್ಸಿಗೆ ಅವನಿಗೆ ಈ ಥರ ಮಾತ್ರ ಇತ್ತು ಕೂದಲು. ಇಲ್ಲಿ ಅವನು ಕುತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆರುಷ್ ಬೇಗನೆ ಕುತ್ಕೊಂಡಿದ್ದ. 6 ತಿಂಗಳಿಗೆ ಪ್ರಾಪರಾಗಿ ಕುತ್ಕೊಳ್ತಿದ್ದ, ಅಂದರೆ ಪ್ರಯತ್ನ ಪಡ್ತಿದ್ದ. 6.5 ತಿಂಗಳಷ್ಟೊತ್ತಿಗೆ ಯಾವುದೇ ಸಪೋರ್ಟ್ ಇಲ್ಲದೆ ನಾವು ಕೂಡ ಸೇಫಾಗಿ ಬಿಡಬಹುದಿತ್ತು ಅವನನ್ನು ಕುತ್ಕೊಳ್ಳುವಾಗ. ಇದು ಸ್ಟಾರ್ಟಿಂಗ್ ಪ್ರಯತ್ನ ಪಡ್ತಾ ಇದ್ದಾನೆ. ಒಂದು 5.5 ತಿಂಗಳು ಅನಿಸುತ್ತೆ, ಬಟ್ 6 ತಿಂಗಳು ಆಗಿದೆ ಅವನು ಕುತ್ಕೊಳ್ಳುವಾಗ, ನೀಟಾಗಿ ಕುತ್ಕೊಳ್ಳುವಾಗ. ಈ ಥರ ಪ್ರಯತ್ನ ಪಡ್ತಾರೆ. ನಾವು ಕೂಡ ಆದಷ್ಟು ಸಪೋರ್ಟ್ ಮಾಡಬೇಕು, ಫೋರ್ಸ್ ಅಲ್ಲ, ಸಪೋರ್ಟ್ ಮಾಡಬೇಕಷ್ಟೆ. ಹೀಗೆ ಅವರೇನಾದರೂ ಮೈಲ್ ಸ್ಟೋನ್ ರೀಚ್ ಆಗುವಾಗ ನಾವು ಕೂಡ ಹೀಗೆ ಅವರನ್ನು ಆಟ ಆಡಿಸಿದ್ರೆ ಅವ್ರಿಗೆ ಕೂಡ ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಗುತ್ತೆ. ನೆಕ್ಸ್ಟ್ ಆ್ಯಕ್ಟಿವಿಟಿ ಫ್ಲ್ಯಾಶ್ ಕಾರ್ಡ್. ಫ್ಲ್ಯಾಶ್ ಕಾರ್ಡ್ಸ್ ನಾವು ತುಂಬ ಬೇಗ ಕೂಡ ಸ್ಟಾರ್ಟ್ ಮಾಡಬಹುದು. ಫ್ಲ್ಯಾಶ್ ಕಾರ್ಡ್ಸ್ಗೆ ಸಪ್ರೇಟಾಗಿ ನಮ್ಮ ಚಾನಲಲ್ಲಿ 2 ವೀಡಿಯೋಸ್ ಇದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನೊಮ್ಮೆ ನೀವು ಹೋಗಿ ಚೆಕ್ ಮಾಡಬಹುದು. ಫ್ಲ್ಯಾಶ್ ಕಾರ್ಡ್ಸ್ ನಾವು ಇನಿಷಿಯಲ್ ಡೇಸಲ್ಲಿ ತೋರಿಸುವಾಗ, ಅಂದರೆ ತುಂಬ ಚಿಕ್ಕವರಿರುವಾಗ ಮಲ್ಕೊಂಡಿರ್ತಾರೆ. ಅದಾದಮೇಲೆ ಅವರು ಯಾವಾಗ ಕುತ್ಕೊಳ್ಳಿಕ್ಕೆ ಕಲಿತಾರೆ ಅವರು ಕುತ್ಕೊಂಡೇ ಕಾರ್ಡ್ಸನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ. ಸೊ ಅವರು ಮೈಲ್ ಸ್ಟೋನ್ ಒಂದೊಂದೇ ರೀಚ್ ಆಗುವಾಗ ನಾವು ಮಾಡುವಂತಹ ಆ್ಯಕ್ಟಿವಿಟಿ ಮತ್ತು ನಾವು ಮಾಡುವಂತಹ ಆ್ಯಕ್ಟಿವಿಟಿ ಹೇಗೆ ಮಾಡ್ತೇವೆ ಅದು ಕೂಡ ಚೇಂಜಸ್ ಆಗ್ತಾ ಹೋಗ್ತದೆ. ಬಿಫೋರ್ 6 ಮಂತ್ಸ್ ಮಲ್ಕೊಂಡೇ ಇರ್ತಿದ್ದ ನಾನು ಫ್ಲ್ಯಾಶ್ ಕಾರ್ಡ್ಸ್ ತೋರಿಸುವಾಗ, ಆದರೆ ಇವಾಗ ನೋಡಿ ಈ ಥರ ಕುತ್ಕೊಂಡಿರ್ತಾನೆ. 1 2 3 4 5 6 7 8 9
10, 11, 12, 13, 14, 15, 16, 17, 18, 19, 20. ಇಷ್ಟು ದೊಡ್ಡವರಾದಮೇಲೆ ನಾವು ಕಲರ್ ಫ್ಲ್ಯಾಶ್ ಕಾರ್ಡ್ಸೇ ತೋರಿಸ್ಬೇಕಾಗ್ತದೆ. ಅವರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಮತ್ತು ಅವರಿಗೆ ಕೈಯಲ್ಲಿ ಹಿಡ್ಕೊಳ್ಳೋದು ಕೂಡ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಬೇಕಾದರೆ ನಾವು ಅಪರೂಪಕ್ಕೊಮ್ಮೆ ಕೆಲವು ಕಾರ್ಡ್ಸನ್ನು ಕೊಡಬಹುದು, ಹಾಳು ಮಾಡೋದಕ್ಕಲ್ಲ, ಜಸ್ಟ್ ಸ್ವಲ್ಪ ಹೊತ್ತು ಇಟ್ಕೊಳ್ತಾರೆ, ಅದಾದಮೇಲೆ ಕೊಡ್ತಾರೆ ರಿಟರ್ನ್ ಅಂತ ಹೇಳಿ. ಅಂದರೆ ಅವರಿಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇರುತ್ತಲ್ವ, ಆವಾಗ ನಾವು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಸ್ಪಿನಾಚ್, ಕ್ಯಾಬೇಜ್, ಪೊಟ್ಯಾಟೊ, bottle gourd, pumpkin, eggplant, mushroom, bitter gourd, garlic, cauliflower, maize corn, beetroot, cucumber, lemon, carrot, okra, ginger, zucchini, peas, bell pepper, spinach, cabbage. ಕೂತ್ಕೊಳ್ಳುವಂತಹ ಮೈಲ್ ಸ್ಟೋನ್ ರೀಚ್ ಆದಮೇಲೆ ಆಬ್ವಿಯಸ್ಲಿ ನಿಂತ್ಕೊಳ್ಳುವಾಗ ಒಂದು ಕಡೆ ಕೂತ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇರೋದೇ ಇಲ್ಲ. ಈ ಥರ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ನಮಗೆ ಸಾಧ್ಯ ಆದಷ್ಟು ಫ್ಲ್ಯಾಶ್ ಕಾರ್ಡ್ಸನ್ನು ತೋರಿಸಿದ್ರೆ ಸಾಕು. ಅಂದರೆ ಫೋರ್ಸ್ ಮಾಡಿ ಒಂದೇ ಕಡೆ ಕೂತ್ಕೋ ಅಂತ ಹೇಳಿ ತೋರಿಸಿದ್ರೆ ಕೂಡ ಅವರಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಮತ್ತು ಎಲ್ಲ ಫ್ಲ್ಯಾಶ್ ಕಾರ್ಡ್ಸ್ ನಾನೇ ಒಮ್ಮೆ ಕೈಯಲ್ಲಿ ಹಿಡ್ಕೊಳ್ಬೇಕು ಅಂತ ಹೇಳಿ ಕೂಡ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಇದು ಅರೌಂಡ್ 9 ಮಂತ್ಸ್ ಅಷ್ಟೇ. 9 ಮಂತ್ಸ್ ಟೈಮಿಗೆ ಅವನು ನಿಲ್ತಿದ್ದ ಪ್ರಾಪರಾಗಿ 9-10 ಮಂತ್ಸಿಗೆ. ಸೊ ಈ ಥರ ನಿಲ್ಲಿಸಿ ಫ್ಲ್ಯಾಶ್ ಕಾರ್ಡ್ಸ್ ಕೂಡ ತೋರಿಸಿರುವಂತಹ ದಿನಗಳಿವೆ. ನೆಕ್ಸ್ಟ್ ಬಂದು ಬುಕ್ಸ್ ನಾವು ಬೇರೆ ಬೇರೆ ಥರ ತಗೊಳ್ಬಹುದು, ಆದರೆ ಈ ಏಜ್ನ ಮಕ್ಕಳಿಗೆ ಬೆಸ್ಟ್ ಅಂದರೆ ಬೋರ್ಡ್ ಬುಕ್ಸ್ ಆಯಿತಾ. ಬೋರ್ಡ್ ಬುಕ್ಸಲ್ಲಿ ಕೂಡ ಬೇರೆ ಬೇರೆ ಥರ ಇರುತ್ತೆ. ಮೇಯ್ನಾಗಿ ಇಲ್ಲಿ ಟಚ್ ಆ್ಯಂಡ್ ಫೀಲ್ ಮಾಡುವಂತಹ ಬುಕ್ಸ್, ಇಲ್ಲಿ ಆರುಷ್ ಇಟ್ಕೊಂಡಿರೋದು. ಟಚ್ ಮಾಡುವಾಗ ಅದರಲ್ಲಿರುವಂತಹ ಕಂಟೆಂಟ್ ಕೆಲವು ಅವನಿಗೆ ಫೀಲ್ ಆಗುತ್ತೆ, ಸೆನ್ಸರಿ ಫೀಲ್ ಆಗುತ್ತೆ, ಆ ಥರ ಇರುವಂತಹ ಬುಕ್ಸ್. ಈ ಥರ ನಾವು ಸೌಂಡ್ ಬರುವಂತಹ ಬುಕ್ಸ್ ಕೂಡ ಇರುತ್ತೆ. ಮತ್ತು ಬೇರೆ ಬೇರೆ ಬೋರ್ಡ್ ಬುಕ್ಸ್ ಇರುತ್ತೆ, ಅಂದರೆ ಅದರಲ್ಲಿ ಜಸ್ಟ್ ಆಲ್ಫಾಬೆಟ್ಸ್ ಇರುವಂಥದ್ದು, ಆ ಥರ ಕೂಡ ಬುಕ್ಸ್ ಇರುತ್ತೆ. ಶೈನಿ ಇಯರ್ಸ್ ದಿಪ್ಲಿ ಪೇಜ್ ದಿಪ್ಲಿ. ನೋ 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 ಚಿ ಓದುಡು ಓದ್ಲಿ ನೋ 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 ಓದ್ಲಿ ಹಾಂ. ಎ ಬಿ ಸಿ D E F G H I J K L M N O P ಕ್ಯೂ. ಸಣ್ಣ ಸೈಜಲ್ಲಿ ನಾರ್ಮಲ್ ಬೋರ್ಡ್ ಬುಕ್ಸ್ ಈ ಥರ ಬರುತ್ತೆ. ಅದರಲ್ಲಿ ಬೇರೆ ಬೇರೆ ಸೀರೀಸ್ ಇರುತ್ತೆ, ಆಲ್ಫಾಬೆಟ್ಸ್, ವೆಹಿಕಲ್ಸ್, ಆ್ಯನಿಮಲ್ಸ್, ಆ ಥರ. ಅದಲ್ಲದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬುಕ್ಸ್, ಅಂದರೆ ಕ್ಲಾತ್ ಟೈಪಲ್ಲಿರುವಂತಹ ಬುಕ್ಸ್ ಕೂಡ ಬರುತ್ತೆ. ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕೂಡ ಬರುತ್ತೆ, ಕಲರಲ್ಲಿ ಕೂಡ ಬರುತ್ತೆ. ನಾರ್ಮಲ್ ಪೇಜ್ ಇರುವಂತಹ ಬುಕ್ಸ್ ಅಷ್ಟೊಂದು ವರ್ಕ್ ಆಗೋದಿಲ್ಲ ಮಕ್ಕಳಿಗೆ. ಆದರೆ ಕೆಲವೊಮ್ಮೆ ನಾವು ಏನೋ ಗೊತ್ತಿದ್ದೋ ಗೊತ್ತಿಲ್ಲದೇ ತಗೊಳ್ತೇವೆ, ಅದರದ್ದು ಹಾಳಾಗ್ತದೆ. ಈ ಬುಕ್ ಅವನ ಕೈಯಲ್ಲಿ ಇಟ್ಕೊಂಡಿದ್ದಾನಲ್ವ, ಅದರದ್ದು ನಾರ್ಮಲ್ ಪೇಜಸ್ ಇರೋದು. ಆದರೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಬರಬಹುದು. 12+ ಮಂತ್ಸ್ ಅಂತ ಬರೆದಿದ್ದಾರೆ ಅದರಲ್ಲಿ. ಆದರೆ ಸಾಫ್ಟ್ ಪೇಜಸ್ ಇರೋದ್ರಿಂದ ತುಂಬ ದಿನಾಲು ಕಂಟಿನ್ಯೂಸ್ ಓದಿದ ಮೇಲೆ ಅದು ಕೆಲವೊಂದು ಪೇಜಸ್ ಹರಿದೋಗುತ್ತೆ, ಮತ್ತು ಅವರಿಗೆ ಅಷ್ಟೊಂದು ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ ಅಲ್ವಾ ಇವಾಗ. ಅಂದರೆ ಬಿಲೋ 1 ಇಯರ್ ನಿಜವಾಗಿಯೂ ಅವರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅವ್ರ ಪೇಜ್ ಟರ್ನ್ ಎಲ್ಲ ಮಾಡುವಾಗ ಹಾಳಾಗುತ್ತೆ. ಆರುಷ್ ಬಲಿ ಅಮ್ಮ ನಡಿ ಬಲಿ.
ಬಲಿ ಆರುಷ್ ಬಲಿ ಆರುಷ್ ಬಲಿ. ಆಫ್ಟರ್ 8 ಮಂತ್ಸ್ ಅವರಿಗೆ ನಿಜವಾಗಿಯೂ ಅಫೆಕ್ಷನ್ ಎಲ್ಲ ಗೊತ್ತಾಗುತ್ತೆ. ಅಂದರೆ ಪಾಪ ಬೆಳಗ್ಗೆಯಿಂದ ರಾತ್ರಿವರೆಗೆ ಕೆಲಸ ಮಾಡ್ತಾರೆ, ಸಂಜೆ ಬಂದಾಗ ಅವ್ರ ಜೊತೆನೇ ಕೂತ್ಕೊಳ್ಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕೂಡ ಗೊತ್ತಾಗುತ್ತೆ. ಸೊ ಅದೇ ಥರ ಸ್ವಲ್ಪ ಫನ್ನಿಯಾಗಿ ಆ್ಯಕ್ಟಿವಿಟೀಸ್ ಸ್ನೇಕ್. That is cat. Dog. Cat and dog. Yes. Now you show me the snake. That is goat and sheep. Show me. Show me the snake. Baba is dog. Where is snake? Starfish. That is starfish. Where is snake? Shh. Where is it? Shh. Show me. Shh. Shh. On the bus go round and round, round and round, all through the town. Wipers on the bus go. Wipers. Shh. Kite malpli. All through the town. Doors on the bus go. Open and shut. Open and shut. Open and shut. All through the town. Open, shut. Baby on the bus go. Wah. ಬುಕ್ಸಲ್ಲಿ ಸ್ಟೋರಿ ಬುಕ್ಸ್ ತೊಗೊಳ್ಬಹುದು ಅಥವಾ ರೈಮ್ಸ್ ಬುಕ್ಸ್ ತೊಗೊಳ್ಬಹುದು. ಸ್ವಲ್ಪ ದೊಡ್ಡವರಾದಮೇಲೆ ನಾವು ಅವರಿಗೆ ಆ್ಯನಿಮಲ್ ಸೌಂಡ್ ಎಲ್ಲ ಹೇಳಿಕೊಡಬಹುದು ಅಥವಾ ರೈಮ್ಸ್ ಹೇಳಿಕೊಡ್ಬಹುದು, ಡ್ಯಾನ್ಸ್ ಹೇಳಿಕೊಡ್ಬಹುದು, ಸಿಂಗ್ ಮಾಡಬಹುದು. ನಾವು ಸಿಂಗ್ ಮಾಡುವಾಗ ಅವರು ಕೂಡ ರಿಟರ್ನ್ ಸಿಂಗ್ ಮಾಡೋದಕ್ಕೆ ಕಲಿತಾರೆ. ನಾವು ಬೇರೆ ಬೇರೆ ಥರ ವಾಯ್ಸ್ ಮಾಡಿ ಮಾತಾಡುವಾಗ ಅವರು ಕೂಡ ರಿಪ್ಲೈ ಮಾಡೋದಕ್ಕೆ ಕಲಿತಾರೆ. ಸೊ ಟಾಕಿಂಗ್ ಕೂಡ ಒಂದು ಆ್ಯಕ್ಟಿವಿಟಿ ಅಂತ ಹೇಳಬಹುದು. ಇವೆಲ್ಲ ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್, ಆದರೆ ಅವರು ಅದನ್ನು ಹೊಸದಾಗಿ ಕಲಿಯೋದಲ್ವ, ಸೊ ತುಂಬಾ ಮ್ಯಾಟರ್ ಆಗುತ್ತೆ ಅವರಿಗೆ. ಇದು ಇನ್ನೊಂದು ಆ್ಯಕ್ಟಿವಿಟಿ ಅಂತ ಹೇಳಬೇಕೋ ಏನು ಅಂತ ಗೊತ್ತಿಲ್ಲ. ಇದು ನನಗೆ ಆ್ಯಕ್ಟಿವಿಟಿ ಅಂತ ಹೇಳಬೇಕು ನಾನು ನಿಜವಾಗಿಯೂ. ಯಾಕಂದರೆ ನಮ್ಮ ಆರುಷ್ಗೆ ಬಾಟ್ಲಲ್ಲಿ ಹಾಲು ಕೊಡೋದು ಗೊತ್ತೇ ಇಲ್ಲ, ಚೂರು ಗೊತ್ತಿಲ್ಲ. ಸೊ ಅಪರೂಪಕ್ಕೆ ನಾನು ಈ ಥರ ಬಾಟ್ಲಲ್ಲಿ ಒಂದು ಸ್ವಲ್ಪ ಹಾಲು ಹಾಕಿ ಕೊಡ್ತಿದ್ದೆ. ನನ್ನದೇ ಹಾಲು, ದನದ ಹಾಲು ಅದೇನೂ ಅಲ್ಲ. ಅವನು ಸ್ವಲ್ಪ ಹೊತ್ತು ಹಾಗೆ ಬಾಯಲ್ಲಿ ಇಟ್ಕೊಳ್ತಿದ್ದ. ಅವನಿಗೆ ಕೂಡ ಏನೋ ಒಂಥರ ಎಕ್ಸ್ಪ್ಲೋರ್ ಮಾಡಿದಾಗ ಆಗ್ತಿತ್ತು. ಹಲ್ಲು ಕೂಡ ಬರುವಂತಹ ಟೈಮ್ ಅಲ್ವಾ, ಅವನಿಗೆ ಮೇ ಬಿ ಚೆನ್ನಾಗಿ ಅನ್ನಿಸ್ತಿತ್ತು ಅನಿಸುತ್ತೆ. ಸೊ ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಅಪರೂಪಕ್ಕೆ ಒಂದೊಂದು ದಿನ ಮಾಡ್ತಿದ್ದೆ ಅಷ್ಟೇ, ಡೈಲಿ ಅಂತ ಅಲ್ಲ. ಕೆಲವೊಮ್ಮೆ ಎಮರ್ಜೆನ್ಸಿಗೆ ಬಾಟ್ಲ್ ಫೀಡಿಂಗ್ ಇಂಪಾರ್ಟೆಂಟ್ ಅಂತ ಅನ್ನಿಸಬಹುದು. ಇಲ್ಲದಿದ್ದರೆ ಆರಾಮಾಗಿ ಯಾರಾದರೂ ಇದ್ದರೆ, ಸ್ಪೂನಲ್ಲಿ ಕೊಡೋರಿದ್ದರೆ, ಅಂದರೆ ನಮಗೆ ಹುಷಾರಿಲ್ಲದಾಗ ಸ್ಪೂನಲ್ಲಿ ಕೊಡೋರಿದ್ದರೆ ಅಥವಾ ಹೇಗೆ ಆದರೂ ಓಪನ್ ಕಪ್ಪಲ್ಲಿ ಕೊಡೋದಿದ್ದರೆ, ಅದೆಲ್ಲ ಅಭ್ಯಾಸ ಇದ್ದರೆ ಅಷ್ಟೊಂದು ಅಗತ್ಯ ಏನೂ ಇಲ್ಲ. ನಮ್ಮ ಆರುಷಿಗೆ ಕೂಡ ಬಾಟ್ಲ್ ಅಷ್ಟೊಂದು ಯೂಸ್ ಆಗಲೇ ಇಲ್ಲ. ಹೊರಗಡೆ ಹೋಗುವಾಗ ನೀರೆಲ್ಲ ಕುಡಿಯೋದಕ್ಕೆ ಮಾತ್ರ ಅಷ್ಟೊಂದು ಯೂಸ್ ಮಾಡಿದ್ದಷ್ಟೇ. ಇದಾದಮೇಲೆ ಒಂದು ಸ್ಲೇಟ್, ಮ್ಯಾಜಿಕ್ ಸ್ಲೇಟ್. ಇದರಲ್ಲಿ ಅವನಿಗೇನು ಬರೆಯೋದಕ್ಕೆ ಬರೋದಿಲ್ಲ. ಹಾಗೆ ಈ ಏಜಲ್ಲಿ ಕಡ್ಡಿ ಕೂಡ ಕೊಡುವ ಹಾಗಿಲ್ಲ, ಅದರಲ್ಲಿ ಯೂಸ್ ಮಾಡುವಂತಹ ಕಡ್ಡಿ ನಾನು ಹೇಳಿದ್ದು. ಅದು ಪೆನ್ಸಿಲ್ ಥರ ಬರುತ್ತೆ. ಆದರೆ ನಾವು ಬರೆದು ಜಸ್ಟ್ ತೋರಿಸಬಹುದು ಅಷ್ಟೇ, ಪಿಕ್ಚರ್ಸ್ ಎಲ್ಲ ಮಾಡಿ ತೋರಿಸಬಹುದು. ಚೇಂಜಸ್ ನೋಡಿ ಇಷ್ಟಪಡ್ತಾರೆ. Oh my dear son. ಆರೂವರೆ ತಿಂಗಳಲ್ಲಿ ಪ್ರಾಪರಾಗಿ ಕೂತ್ಕೊಳ್ತಿದ್ದ. ಆವಾಗ ಜಸ್ಟ್ ನಾನು ವಾಯ್ಸ್ ಚೇಂಜ್ ಎಲ್ಲ ಮಾಡಿ ಕರೆದ್ರೆ ಅವನಿಗೆ ನಗು ಬರ್ತಿತ್ತು. ನಾವು ಬೇರೆ ಬೇರೆ ಸೌಂಡ್ ಎಲ್ಲ ಮಾಡಿದರೆ ಕೂಡ ಮಕ್ಕಳಿಗೆ ಇಷ್ಟ ಆಗುತ್ತೆ. ನಾವು ಮಾತಾಡುವಾಗ ವೇ ಆಫ್ ಟಾಕಿಂಗ್ ಇರಬಹುದು ಮತ್ತು ಮಾಡುವಂತಹ ಸೌಂಡಲ್ಲಿ ಕೂಡ ಅವರಿಗೆ ಇಂಟ್ರೆಸ್ಟ್ ಬರುವ ಹಾಗೆ ನಾವು ಟೈಮನ್ನು ಕಳಿಬಹುದು. ಕೈಯಲ್ಲಿ ಏನು ಕೊಟ್ಟರು ಬಾಯಿಗೆ ಹೋಗುವಂತಹ ಟೈಮ್. ಮೊದಲೆಲ್ಲ ಪೀಕಾಬು, ಕಣ್ಣ ಮುಚ್ಚಲೆ ಆಡೋದು, ಒಂದು ಬಟ್ಟೆಯನ್ನು ಹಿಡ್ಕೊಂಡು ಮುಖದ ಮೇಲೆ ಹಾಕಿ ಕೂತ್ಕೊಳ್ತಿದ್ದ. ಅದನ್ನು ನಾವು ತೆಗಿಬೇಕಿತ್ತು. ಅದಾದಮೇಲೆ ಅವನೇ ತೆಗೆದು ಆಟ ಆಡೋದಕ್ಕೆ ಕಲ್ತಿದ್ದ. ಒಂದು ಸ್ವಲ್ಪ ದಿನ ಆದಮೇಲೆ ನೆಲದ ಮೇಲೆ ಬಿಟ್ಟರೆ ಅವನೇ ಎಲ್ಲಿಯಾದರೂ ಕರ್ಟೇನ್ ಎಲ್ಲ ಇದ್ದರೆ ಅದರ ಅಡ್ಡ ಹೋಗಿ ಕೂತ್ಕೊಳ್ಳೋದು, ಅಲ್ಲಿಂದ ನಮ್ಮನ್ನು ನೋಡೋದೆಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ಹೀಗೆ ದಿನ ಕಳೀತಾ ಅವರು ಬೆಳೀತಾ ಆಡುವಂಥ ಆಟದ ರೀತಿ ಚೇಂಜ್ ಆಗಬಹುದು, ಆದರೆ ಅದೇ ಆಟವನ್ನು ಬೇರೆ ಬೇರೆ ಥರ ಆಡಿಸಬಹುದು. Hello friends.
ಫ್ರೆಂಡ್ಸ್, ವೆಲ್ಕಮ್ ಟು ಆನಂದ ಆರತಿ ಕಿಚನ್. ಇವತ್ತು ನಾವು ಸಿಹಿ ಕುಂಬಳಕಾಯಿಯಿಂದ ದೋಸೆ ಮಾಡೋದನ್ನು ನೋಡೋಣ. ಸಿಹಿ ಕುಂಬಳಕಾಯಿ ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. Which is your favorite food? Banana. Where is banana? Which is your favorite color? Blue. Blue. Where are your hands? Hands. Aru, where are your hands? Show me your hand. Not clap. Okay, good. Clap. Yeah, good. Which is your favorite food? Banana. Banana. 8-9 ತಿಂಗಳಾದಮೇಲೆ ಪ್ರಾಪರಾಗಿ ನಾವು ಹೇಳುವಂತಹ ಏನಾದರೂ ವರ್ಡ್ಸನ್ನು ರಿಪೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನಾವು ಬೇರೆ ಬೇರೆ ಸೌಂಡ್ ಮಾಡೋದು, ಅಥವಾ ನಾವೇನಾದರೂ ಕ್ವೆಶನ್ ಕೇಳೋದು, ನಾವೇ ಆನ್ಸರ್ ಮಾಡೋದು, ಅದನ್ನು ಅವರು ರಿಪೀಟ್ ಮಾಡೋದು, ಆ ಥರ ಎಲ್ಲ ಮಾಡಿದರೆ ಚೆನ್ನಾಗಿರ್ತದೆ ಅವ್ರದ್ದು ಆ್ಯಕ್ಟಿವಿಟೀಸ್. ಹಾಗೆ ಫುಡ್ಡನ್ನು ಅಂದರೆ ಫಿಂಗರ್ ಫುಡ್ಡನ್ನು ನಾವು ಈ ಟೈಮಲ್ಲಿ ಸ್ಟಾರ್ಟ್ ಮಾಡಬಹುದು. ಇದಕ್ಕಿಂತ ಬೇಗ ಕೂಡ ಸ್ಟಾರ್ಟ್ ಮಾಡಬಹುದು. 7 ತಿಂಗಳಿಗೆ 6 ತಿಂಗಳಿಗೆ ಕೂಡ ಸ್ಟಾರ್ಟ್ ಮಾಡಬಹುದು. ಆದರೆ 8-9 ತಿಂಗಳಿಗೆ ಮಾತ್ರ ಸ್ಟಾರ್ಟ್ ಮಾಡಲೇಬೇಕು. ಆದರೆ ಯಾವುದೇ ಒಂದು ಫುಡ್ಡನ್ನು ನಾವು ಹೇಗೆ ಕೊಡಬೇಕು, ಫ್ರೂಟ್ಸ್ ಆಗಿರಬಹುದು, ತರಕಾರಿಗಳನ್ನಾಗಿರಬಹುದು, ಅವರವರ ಏಜಿಗೆ ತಕ್ಕಂತೆ ಕಟ್ ಮಾಡಿ ಕೊಡಬೇಕು. ಆದರೆ ನಾವು ಕೂಡ ತುಂಬಾ ಜಾಗೃತೆಯಾಗಿರಬೇಕು. ಬಾಯಿಗೆಲ್ಲ ಹಾಕ್ಕೊಂಡ್ರೆ ನುಂಗಿದ್ರೆ ಹಾಗೆ ಪ್ರಾಬ್ಲಮ್ ಆಗುತ್ತೆ. ಅವರ ಕೈಯಲ್ಲೇ ಅವರು ತಿನ್ನೋದ್ರಿಂದ ಅವ್ರದ್ದು ಕಣ್ಣು, ಬಾಯಿ, ಕೈ ಇದ್ರದ್ದು ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಊಟ ಎಲ್ಲ ಕೊಡೋದು ಮಕ್ಕಳಿಗೆ ಸ್ಟಾರ್ಟ್ ಮಾಡೋದು ಫಿಂಗರ್ ಫುಡ್ ನಾನು ಹೇಳೋದು. 10 ಗಂಟೆಗೆ ಅಥವಾ ಸಂಜೆ 4 ಗಂಟೆಗೆ ನಾವೇನಾದರೂ ಫ್ರೂಟ್ಸ್ ಕೊಡ್ತೇವೆ, ಕುಕ್ ಮಾಡಿರುವಂತಹ ತರಕಾರಿಗಳನ್ನು ಕೊಡ್ತೇವೆ. ಈ ಥರ ಸ್ನ್ಯಾಕ್ಸ್ ಟೈಮಲ್ಲಿ ಕೊಟ್ಟು ಅಭ್ಯಾಸ ಮಾಡಬೇಕು. ಅದಲ್ಲದೆ ಬೆಳಗ್ಗಿನ ತಿಂಡಿ ಕೂಡ ಆಗಬಹುದು. ದೋಸೆ, ಪ್ಯಾನ್ ಕೇಕ್ ಎಲ್ಲ ಮಾಡಿದರೆ ಸಣ್ಣದಾಗಿ ಕಟ್ ಮಾಡಿ ಕೊಡಬಹುದು. ಅನ್ನ ಎಲ್ಲ ತಿನ್ನೋದಕ್ಕೆ ಈ ಏಜಲ್ಲಿ ಅವರಿಗೆ ಗೊತ್ತಾಗೋದಿಲ್ಲ, ಸ್ಪೂನೆಲ್ಲ ಹಿಡಿದು ತಿನ್ನೋದಕ್ಕೆ ಅಭ್ಯಾಸ ಆಗೋದಿಲ್ಲ. ಆದರೆ ಈ ಥರ ನಾವು ಅಂದರೆ ಪೀಸಸ್ ಥರ ಕಟ್ ಮಾಡಿ ಕೊಡುವಂತಹ ಫುಡ್ ಏನಿರುತ್ತೆ ಅದರಿಂದ ಸ್ಟಾರ್ಟ್ ಮಾಡಬೇಕಾಗ್ತದೆ. ಪ್ರತಿಯೊಂದು ಕಂಟೆಂಟ್ ಬಗ್ಗೆ ಕೂಡ ನಮ್ಮ ಚಾನಲಲ್ಲಿ ಡೀಟೇಲ್ ಆದಂತಹ ವೀಡಿಯೋಸ್ ಇವೆ. ಫಿಂಗರ್ ಫುಡ್ ಬಗ್ಗೆ ಅಂತೂ ತುಂಬ ಜನ ಕ್ವೆಶನ್ಸ್ ಇರುತ್ತೆ ನಮಗೆ. ಮಕ್ಕಳಿಗೆ ಹೇಗೆ ಕೊಡಬಹುದು, ಯಾವಾಗ ಕೊಡಬಹುದು, ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಆ ಥರ ಎಲ್ಲ ಕ್ವೆಶನ್ಸ್ ತುಂಬಾ ಇರುತ್ತೆ ನಾರ್ಮಲ್ ಆಗಿ. ಆದರೆ ಆರಾಮಾಗಿ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡಿದರೆ ಅವರು ಕೂಡ ಆರಾಮಾಗಿ ನಾವು ಸ್ವಲ್ಪ ಎಫರ್ಟ್ ಹಾಕಬೇಕಷ್ಟೇ. ಅವ್ರದ್ದು ಎಫರ್ಟ್ ಅವರು ಖಂಡಿತವಾಗಿಯೂ ಅವ್ರ ಕಡೆಯಿಂದ ಹಾಕ್ತಾರೆ. ಇನ್ನು ಅವರಿಗೆ ಅಂತ ತಗೊಂಡಂತಹ ವಸ್ತುಗಳೇನಾದರೂ ಇದ್ದರೆ, ಈ ಥರ ಕ್ರಿಬ್ ಆಗಿರಬಹುದು, ಚೇರ್ ಆಗಿರಬಹುದು, ಏನಾದರೂ ವಸ್ತುಗಳನ್ನೆಲ್ಲ ನಾವು ತೊಗೊಂಡಿರ್ತೇವಲ್ವ, ಟಾಯ್ಸ್ ಎಲ್ಲ, ಅದನ್ನು ನಾವು ಪ್ರಾಪರಾಗಿ ಯೂಸ್ ಮಾಡಬೇಕು. ಈ ಥರ ಕ್ರಿಬ್ ಎಲ್ಲ ಇದ್ದರೆ ನಾನು ಅವನನ್ನು ಸ್ವಲ್ಪ ಹೊತ್ತು ಕ್ರಿಬ್ಬಲ್ಲಿ ನಿಲ್ಲಿಸಿ ಅಥವಾ ಕೂತ್ಕೊಳಿಸಿ ನಾನು ಸ್ವಲ್ಪ ದೂರದಲ್ಲಿ ನಿಂತು ಅವನ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೆ. ಏನಾದರೂ ಸಾಂಗ್ ಹೇಳ್ತಿದ್ದೆ. ಅವನು ಕೈ ಬಿಟ್ಟು ನಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದ. ಆವಾಗಲೇ ನನಗೆ ತುಂಬ ಭಯ ಆಗ್ತಿತ್ತು. ಇದು ಅರೌಂಡ್ 8-9 ಮಂತ್ಸ್ ಅನಿಸುತ್ತೆ. ಆವಾಗಲೇ ಕೈ ಬಿಟ್ಟೆಲ್ಲ ನಡೆಯೋದು ಅಭ್ಯಾಸ ಮಾಡ್ತಿದ್ದ. ಮತ್ತು ಹೊಸ ಟಾಯ್ಸ್ ಎಲ್ಲ ತಂದರೆ ಅದನ್ನು ಇಟ್ಕೊಂಡು ನಾವು ಸ್ವಲ್ಪ ಅವ್ರ ಜೊತೆ ಆಟ ಆಡಬೇಕು. ಆವಾಗ ಮಾತ್ರ ಅವರಿಗೆ ಹೊಸ ಟಾಯ್ಸಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಟಾಯ್ಸನ್ನು ಹೇಗೆ ಹಿಡ್ಕೊಳ್ಬೇಕು, ಅದನ್ನು ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು, ಅದೆಲ್ಲ ಗೊತ್ತಾಗೋದಿಲ್ಲ. ನಾವೇ ಹೇಳಬೇಕಷ್ಟೆ. ಮತ್ತು ಊಟ ಆದಮೇಲೆ ಚೇರಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳಿಸಿದರೆ ತುಂಬ ಒಳ್ಳೆಯದು. ಅವರನ್ನು ಹಾಗೆ ನೆಲದ ಮೇಲೆ ಬಿಡೋದು, ಅವರೆಲ್ಲೆಲ್ಲ ಹತ್ತೋದು, ಬೀಳೋದು, ಅದೆಲ್ಲ ಡೈಜೆಷನ್ ಆಗುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುವಂತಹ ಕೂಡ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸಾಧ್ಯ ಆದರೆ 5 ನಿಮಿಷ ಚೇರಲ್ಲೇ ಹಾಗೆ ಕೂತ್ಕೊಳಿಸಿ ಏನಾದರೂ ಟಾಯ್ಸ್ ಕೊಡಿ ಮಕ್ಕಳಿಗೆ. ಸ್ಟ್ಯಾಕ್ ಒಂದು ತುಂಬ ಒಳ್ಳೆಯ ಟಾಯ್ಸ್ ಈ ಏಜ್ನ ಮಕ್ಕಳಿಗೆ. ಸೊ ಈ ಥರ ಸ್ಟ್ಯಾಕ್ಸ್ ಕೊಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳಿಸ್ತಾ ಇದ್ದಾನೆ ಇಲ್ಲಿ.
ಶೇಪ್ ಸಾರ್ಟರ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ 6 to 12 ಮಂತ್ಸ್ ಬೇಬೀಸ್ಗೆ. ಅದಾದಮೇಲೆ ಆಫ್ಟರ್ 1 ಇಯರ್ ಕೂಡ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಇದನ್ನು ಅವರು ಆಫ್ಟರ್ 1 ಇಯರೇ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಅವ್ರಿಗೆ ಗೊತ್ತಾಗೋದಿಲ್ಲ ಯಾವ ಶೇಪ್ಗೆ ಏನನ್ನು ಹಾಕಬೇಕು, ಹೇಗೆ ಹಾಕಬೇಕು ಅಂತ ಹೇಳಿ. ನಾವೇ ಅವ್ರ ಜೊತೆ ಕೂತ್ಕೊಂಡು ಆಟ ಆಡಬೇಕಾಗ್ತದೆ. Good. Cut this one. Awesome, good. Hands. A. 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 D. 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 ಕ್ಲ್ಯಾಪ್ಸ್ ಹಾಕೋದು ಕೂಡ ಒಂದು ಬೆಸ್ಟ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. ಅದಲ್ಲದೆ ಬೇರೆ ಬೇರೆ ಥರದ್ದು ಏನಾದರೂ ಟಾಯ್ಸ್ ಇದ್ದರೆ ಅದನ್ನು ಅವ್ರ ಹತ್ರ ಕೊಟ್ಟು ಅವರೇ ಪ್ಲೇ ಮಾಡುವ ಹಾಗೆ. ಇಲ್ಲಿ ನಾನು ಸೈಲೋಫೋನ್ ಕೊಟ್ಟಿದ್ದೇನೆ. ಸೈಲೋಫೋನಲ್ಲಿ ಚೆನ್ನಾಗಿರುವಂತಹ ಸೌಂಡ್ ಬರೋದ್ರಿಂದ ಅವರು ತುಂಬಾ ಎಂಜಾಯ್ ಮಾಡ್ತಾರೆ. ಇದಲ್ಲದೆ ಏನಾದರೂ ಟಾಯ್ಸ್ ಇದ್ದರೆ ಅದೊಂದಷ್ಟು ರಾಶಿ ಟಾಯ್ಸ್ ಹಾಕಿ ಮಧ್ಯದಲ್ಲಿ ಮಗುವನ್ನು ಬಿಡಬೇಕು. ಮಗುವೇ ಚೂಸ್ ಮಾಡ್ಕೊಳ್ತದೆ ನನಗೇನು ಬೇಕು, ನಾನು ಏನನ್ನು ತೆಗೆದು ಓದಬೇಕು ಅಥವಾ ಆಟ ಆಡಬೇಕು ಅಂತ ಹೇಳಿ. ಸೊ ಅವರೇ ಡಿಸೈಡ್ ಮಾಡ್ಕೊಳ್ತಾರೆ ನನಗೆ ಏನು ಬೇಕು, ನನಗೆ ಯಾವುದು ಪ್ರಿಯಾರಿಟಿ, ಇವಾಗ ನನಗೇನು ಇಷ್ಟ ಆಗುತ್ತೆ ಅಂತ ಹೇಳಿ. ಯೋಚನೆ ಮಾಡೋದಕ್ಕೆ ಕೂಡ ಒಂದು ಸ್ವಲ್ಪ ಹೊತ್ತು ನಾವು ಟೈಮ್ ಕೊಟ್ಟಾಗುತ್ತೆ. ನಾವೇ ಪ್ರತಿಯೊಂದು 1 by 1 ಟಾಯ್ಸ್ ಕೊಡೋದಕ್ಕಿಂತ ಅಪರೂಪಕ್ಕೊಮ್ಮೆ ಈ ಥರ ರಾಶಿ ಹಾಕಿ ಕೂತ್ಕೊಳ್ಳಿಸಿದರೆ ಕೂಡ ಚೆನ್ನಾಗಿರ್ತದೆ. ಯಾವಾಗಲೂ ಬೆಡ್ ಮೇಲೇ ಮಲಗಿಸಿ ಆಟ ಆಡಿಸೋದಕ್ಕಿಂತ ಈ ಥರ ನೆಲದ ಮೇಲೆ ಕೂಡ ಬಿಟ್ಟರೆ ಅವರು ಆರಾಮಾಗಿ ಓಡಾಡ್ತಾ ಇರ್ತಾರೆ. ಅವ್ರಿಗೇನು ಬೇಕು ಅದನ್ನು ತಗೊಳ್ತಾರೆ. ಹೀಗೆ ಬಾಲ್ ಅಥವಾ ಏನಾದರೂ ಸ್ಟ್ಯಾಕ್ ರಿಂಗ್ ಎಲ್ಲ ಇದ್ದರೆ ಅದನ್ನು ಆ ಕಡೆ ಈ ಕಡೆ ಬಿಸಾಡ್ತಾರೆ, ಮತ್ತೆ ತೊಗೊಂಡು ಬರ್ತಾರೆ. ಸೊ ತುಂಬ ಟೈಮ್ ಸ್ಪೆಂಡ್ ಆಗುತ್ತೆ ಈ ಒಂದು ಆಟದಲ್ಲಿ. ಈ ಒಂದು ಆ್ಯಕ್ಟಿವಿಟಿ ಕೂಡ ಬೆಸ್ಟ್ ಅಂತ ಹೇಳ್ಬೋದು. ಈ ಏಜ್ನ ಮಕ್ಕಳಿಗೆ ಪ್ರತಿಯೊಂದನ್ನು ನಾವು ಹೇಳಿಕೊಡ್ಬೇಕಷ್ಟೇ. ನಾವು ತಿನ್ನುವಂತಹ ಫುಡ್ ಹೇಗಿರುತ್ತೆ, ಶೇರಿಂಗ್ ಹೇಗೆ ಮಾಡಬೇಕು, ನಾವು ತಿನ್ನುವಾಗ ಇನ್ನೊಬ್ಬರಿಗೆ ಹೇಗೆ ಕೊಡಬೇಕು. ಅದಲ್ಲದೆ ಅವರು ಒಮ್ಮೆ ವಾಕ್ ಮಾಡಲಿಕ್ಕೆ ಕಲಿತಾರಲ್ವ, ಆವಾಗ ಬೇಕಾದರೆ ಒಂದು ಬೌಲಲ್ಲಿ ಏನಾದರೂ ಹಾಕಿ ಕೊಟ್ಟರೆ ಅವರು ಅದನ್ನು ತಿಂತಾ ಇರ್ತಾರೆ. ಆ ಕಡೆ ಈ ಕಡೆ ಹೋಗುವಾಗ ತೊಗೊಂಡು ಹೋಗಲಿ, ಅವರು ಅದನ್ನು ಇಷ್ಟಪಟ್ಟು ತಿನ್ನಲಿ ಪರವಾಗಿಲ್ಲ, ಮೆಸ್ಸಿ ಮಾಡಲಿ ಪರವಾಗಿಲ್ಲ, ಆದರೆ ಆ್ಯಕ್ಟಿವ್ ಆಗಿರ್ತಾರೆ. ನೀವು ಈ ಥರ ಕರ್ಲಿ ಹೇರ್ ನೋಡಬಹುದು ಕೆಲವೊಂದು ಕ್ಲಿಪ್ಸಲ್ಲಿ. ಅದು ನಮ್ಮ ಆರುಷ್ಗೆ 1 ಇಯರ್ ಆಗುವಾಗ ಅಥವಾ ಆದಮೇಲೆ ಇರಬಹುದು. ಅಂದರೆ 1 ಇಯರ್ ಆಗಿ 1 ತಿಂಗಳ ವಿಡಿಯೋ ಕೂಡ ಇದರಲ್ಲಿದೆ. ಕೆಲವೊಂದು ಕ್ಲಿಪ್ಸ್ ನಾನು ಹೇಳೋದು ಇದು 1 ವರ್ಷ ಆಗಿ 1 ತಿಂಗಳಾಗುವಾಗ. ಅವನು 1 ವರ್ಷದ ಟೈಮಿಗೆ ಆರಾಮಾಗಿ ನಡೀತಿದ್ದ. ಆದರೂ ನಾನು ಕೆಲವೊಂದು ಕ್ಲಿಪ್ಸನ್ನು ಅಂದರೆ ಹಾಕಬೇಕು ಅನಿಸಿದ್ದನ್ನು ಹಾಕಿದ್ದೇನಷ್ಟೇ. ಅದರ ಜೊತೆಗೆ ಮಕ್ಕಳು ಸ್ವಲ್ಪ ಏನು ರಿಸ್ಕಿ ಆಗಿರುವಂತಹ ಕೆಲಸ ಮಾಡೋದು ಜಾಸ್ತಿ ಇರುತ್ತೆ, ಸರ್ಕಸ್ ಅಂತ ಹೇಳಬಹುದು. ಅದನ್ನು ಕೂಡ ನಾವು ಸ್ವಲ್ಪ ಎನ್ಕರೇಜ್ ಮಾಡಬಹುದು. ಅದರಿಂದ ಕೂಡ ಅವರಿಗೆ ಏನೋ ಒಂಥರ ಕಲ್ತಾಗುತ್ತೆ ಮತ್ತು ಹೊಸದಾಗಿ ಹೊಸ ರೀತಿಯಲ್ಲಿ ಪ್ರಪಂಚವನ್ನು ನೋಡಿದಾಗತ್ತೆ. ಸೊ ಈ ಥರ ಎಲ್ಲ ಮಾಡ್ತಾರೆ. ಕಿಟಕಿ ಹತ್ತೋದು, ಟೇಬಲ್ ಹತ್ತೋದು, ಚೇರ್ ಹತ್ತೋದು, ಬೆಡ್ ಮೇಲೆ ಹೋಗೋದು. ಆವಾಗ ನಾವು ಸ್ವಲ್ಪ ಜಾಗ್ರತೆಯಾಗಿರಬೇಕು. ನಾವು ಜಾಗ್ರತೆಯಾಗಿದ್ದು ಅವರನ್ನು ಆ ಥರ ಕೆಲಸ ಮಾಡೋದಕ್ಕೆ ಸ್ವಲ್ಪ ಆದರೂ ಎನ್ಕರೇಜ್ ಮಾಡಬೇಕು. ಆಗ ಅವರು ಆ್ಯಕ್ಟಿವ್ ಆಗ್ತಾರೆ. ಅದಲ್ಲದೆ ಪ್ರತಿಯೊಬ್ಬ ಮಗುವಲ್ಲೂ ಏನೋ ಒಂಥರ ಸ್ಪೆಷಲ್ ಆದಂತಹ ಒಂದು ನೇಚರ್ ಇರುತ್ತೆ. ಸೊ ನಮ್ಮ ಆರುಷ್ಗೆ ಒಂದು ಫ್ಲ್ಯಾಶ್ ಕಾರ್ಡ್ಸ್ ಮತ್ತು ಬುಕ್ಸ್ ಅಂದರೆ ತುಂಬ ಇಷ್ಟ. ಟಾಯ್ಸ್ ಅಂದರೆ ಕೂಡ ತುಂಬ ಇಷ್ಟನೇ, ಆದರೆ ಫ್ಲ್ಯಾಶ್ ಕಾರ್ಡ್ಸ್ ಮತ್ತು ಬುಕ್ಸ್ ಅವನಿಗೆ ತುಂಬ ಇಷ್ಟ ಆಗಿದ್ದರಿಂದ ನಾವು ಅವನಿಗೆ ಬುಕ್ಸ್ ಆಗಿರಬಹುದು, ಕಾರ್ಡ್ಸ್ ಆಗಿರಬಹುದು ತುಂಬ ತೋರಿಸ್ತಾ ಇದ್ವಿ. ಅದರ ಜೊತೆಗೆ ನಾನೊಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕೂಡ ಮಾಡಲಿಕ್ಕಾಯಿತು ಅಂತ ಹೇಳಬಹುದು. ಅದಲ್ಲದೆ ಅವನು ತುಂಬ ಚಿಕ್ಕವನಿರುವಾಗ ಅವನಿಗೆ ಕಾಲಲ್ಲಿ ಎಲ್ಲ ವಸ್ತುಗಳನ್ನು ಬ್ಯಾಲೆನ್ಸ್ ಮಾಡೋದು ತುಂಬ ಇಷ್ಟ ಆಯಿತು. ಸೊ ನಾವು ಈ ಥರ ಪಿಲ್ಲೋ ಕೊಡೋದು ಅಥವಾ ಕೆಲವೊಂದು ಸಲ ಏನಾದರೂ ಒಂದು ಬಟ್ಟೆ ಕೊಡೋದು ಅಥವಾ ಸಾಫ್ಟ್ ಬಾಲ್ ಎಲ್ಲ ಇತ್ತು ಅವನ ಹತ್ರ, ಅದನ್ನೆಲ್ಲ ಕೊಡ್ತಾ ಇದ್ವಿ. ಕೊಟ್ಟು ನಾವು ಹಾಗೆ ಕುತ್ಕೊಂಡಿದ್ರೆ ಅವನಷ್ಟಕ್ಕೆ ಆಟ ಆಡ್ತಾ ಇದ್ದ.
ಕಾಲಲ್ಲಿ ಹಿಡ್ಕೊಳ್ಳೋದು, ಕೈಯಲ್ಲಿ ಹಿಡ್ಕೊಳ್ಳೋದು, ತುಂಬ ಬ್ಯಾಲೆನ್ಸ್ ಮಾಡ್ತಿದ್ದ. ಅದರದ್ದು ಕ್ಲಿಪ್ ನನಗೆ ಆ್ಯಕ್ಚುಲಿ ಸಿಗಲಿಲ್ಲ. ಸೊ ಇದು ಒಂದು ಓಕೆ ಅಂತ ಅನ್ನಿಸ್ತು. ಅವನೇ ಇಡ್ತಾ ಇದ್ದ ಕಾಲಲ್ಲಿ. ಅದಲ್ಲದೆ ನೀವು ನೋಡಿರ್ಬೋದು, ಪ್ರೀವಿಯಸ್ ನಾನೊಂದು ಕ್ಲಿಪ್ ಹಾಕಿದ್ದೆ, ಬಾಟ್ಲಲ್ಲಿ ಹಾಲನ್ನು ಕೊಡೋದು. ಬಾಟ್ಲಲ್ಲಿ ಹಾಲು ಕೊಟ್ಟರೆ ಕೂಡ ಅದೇ ಮಾಡ್ತಿದ್ದ ಅವನು. ಬಾಟ್ಲಲ್ಲಿ ನಾನು ಯಾವಾಗಾದರೂ ಹಾಲು ಕೊಟ್ಟರೆ ಸಾಕು, ಅವ್ನು ಕುಡಿಯೋದಕ್ಕಿಂತ ಜಾಸ್ತಿ ಆಟ ಆಡ್ತಾನೇ ಇದ್ದ. ಯಾಕಂದರೆ ಅವನಿಗೆ ಹೊಟ್ಟೆ ತುಂಬ ಬೇರೆ ಯಾವುದಾದ್ರೂ ಸೋರ್ಸಲ್ಲಿ ಸಿಗ್ತಾ ಇತ್ತಲ್ವ. ಬಾಟ್ಲಲ್ಲಿ ಹಿಡ್ಕೊಂಡು ನಾನು ಕುಡಿಬೇಕು, ನನ್ನ ಹೊಟ್ಟೆಯನ್ನು ನಾನು ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಅವನಿಗೆ ಚೂರು ಐಡಿಯಾ ಇರಲಿಲ್ಲ. ಬಾಟ್ಲ್ ಅಂದರೆ ನನಗೆ ಏನಾದರೂ ಏನು, ನನಗೆ ಹತ್ರ ಅಮ್ಮ ಹಾಲು ಕೊಡ್ತಾರೆ, ಇಲ್ಲದ್ರೆ ಏನಾದರೂ ಫುಡ್ ಕೊಡ್ತಾರೆ, ಆನ್ ಟೈಮ್ ಫುಡ್ ಬರುತ್ತೆ, ಹೆಲ್ದಿ ಆದಂತಹ ಸ್ಪೆಷಲ್ ರೆಸಿಪೀಸ್ ಮಾಡಿ ಕೊಡ್ತಾರೆ. ಇನ್ನು ಯಾಕೆ ನಾನು ಇದನ್ನೆಲ್ಲ ಕುಡಿದು ಟೈಮ್ ವೇಸ್ಟ್ ಮಾಡಬೇಕು, ಇದರಲ್ಲಿ ಕೂಡ ನಾನು ಸ್ವಲ್ಪ ಆಟ ಆಡ್ತೇನೆ ಅಂತ ಹೇಳುವಂತಹ ಕ್ಯಾರೆಕ್ಟರ್ ನಮ್ಮ ಆರುಷಿತು. ಸೊ ಬಾಟ್ಲಲ್ಲಿ ಹಾಲು ಕುಡಿಯೋದಕ್ಕಿಂತ ಜಾಸ್ತಿ ಈ ಥರ ಮಸ್ತಿನೇ ಇರ್ತಿತ್ತು. ಅದನ್ನು ಕೂಡ ನಾವು ಸ್ವಲ್ಪ ಎನ್ಕರೇಜೇ ಮಾಡ್ತಾ ಇದ್ವಿ. ಏನೋ ಒಂಥರ ಹೇಗೋ ಒಂದು ಟೈಮ್ ಪಾಸ್ ಮಾಡ್ತಾ ಇದ್ದಾನೆ, ಏನೋ ಒಂದು ಕಲಿತಿದ್ದಾನಲ್ವ, ಅದರಲ್ಲಿ ಏನು ತಪ್ಪು ಅಂತ ಹೇಳಿ. ಪ್ರತಿಯೊಂದು ಮಗು ಎಲ್ಲ ಮೈಲ್ಸ್ಟೋನನ್ನು ರೀಚ್ ಆಗಿಯೇ ಬರಬೇಕು. ಫಸ್ಟಿಗೆ ಖಾಲಿ ಮಲ್ಕೊಂಡಿರ್ತಾರೆ, ಅದಾದಮೇಲೆ ಉಲ್ಟಾ ಬೀಳ್ತಾರೆ, ತೆವಳ್ಕೊಂಡು ಮುಂದೆ ಹೋಗ್ತಾರೆ, ಅಂಬೆ ಕಾಲಲ್ಲಿ ಹೋಗ್ತಾರೆ, ಕುತ್ಕೊಳ್ತಾರೆ, ಎದ್ದು ನಿಲ್ತಾರೆ, ಕೈ ಹಿಡ್ಕೊಂಡು ನಡೀತಾರೆ, ಕೈ ಬಿಟ್ಟು ನಡೀತಾರೆ. ಹೀಗೆ ಎಲ್ಲ ಮೈಲ್ಸ್ಟೋನನ್ನು ರೀಚ್ ಆಗುವಾಗ ನಾವು ಅವರು ಬೆಡ್ ಮೇಲೆ ಮಾಡೋದಾದರೆ ಅದನ್ನು ನಾವು ನೆಲದ ಮೇಲೆ ಕೂಡ ಮಾಡೋದಕ್ಕೆ ಸ್ವಲ್ಪ ಚಾನ್ಸ್ ಕೊಡಬೇಕು. ಬೆಡ್ ಮೇಲೆ ಮಾತ್ರ ಮಾಡಬೇಕು, ನೆಲದ ಮೇಲೆ ಮಾಡಬಾರ್ದು, ಅಥವಾ ನೆಲದ ಮೇಲೆ ಮಾತ್ರ ಮಾಡಬೇಕು, ಬೆಡ್ ಮೇಲೆ ಮಾಡಬಾರ್ದು, ಸೇಫ್ ಅಲ್ಲ, ಈ ಥರ ಎಲ್ಲ ಮಾಡೋದಕ್ಕಿಂತ ಅವರಿಗೆ ಎರಡೂ ಪ್ಲೇಸಲ್ಲೂ ಒಂದೇ ಥರ ಅಭ್ಯಾಸ ಆಗುವ ಹಾಗೆ ಮಾಡಿದರೆ ಅವರು ಆನ್ ಟೈಮ್ ಎಲ್ಲ ಮೈಲ್ಸ್ಟೋನನ್ನು ರೀಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನೇನು ಮಾಡ್ತಿದ್ದೆ ಅಂದರೆ, ಬೆಡ್ ಮೇಲೆ ಅವ್ನು ಸ್ವಲ್ಪ ಕಲಿತ್ರೆ ಅದಾದಮೇಲೆ 1-2 ವೀಕ್ ಆದಮೇಲೆ ನೆಲದ ಮೇಲೆ ಅದನ್ನೇ ಮಾಡೋದಕ್ಕೆ ಫ್ರೀ ಆಗಿ ಬಿಡ್ತಿದ್ದೆ. ತುಂಬ ಬೇಗ ಎದ್ದು ನಿಂತದ್ದು, ತುಂಬ ಬೇಗ ನಡೀತಿದ್ನಲ್ವ, ಹಾಗಾಗಿ ಒಂದು ಹೆಲ್ಮೆಟ್ ಕೂಡ ಯೂಸ್ ಮಾಡ್ತಿದ್ದೆ ನಾನು. ತುಂಬ ಆ್ಯಕ್ಟಿವ್ ಇರ್ತಿದ್ದ. ಒಂದು 8-9 ತಿಂಗಳಲ್ಲೇ ಎದ್ದು ನಿಲ್ತಿದ್ದ, ಕೈ ಬಿಟ್ಟು ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಿದ್ದ. ಕ್ರಿಬ್ಬಲ್ಲಿ ಅಥವಾ ಬೆಡ್ಡಲ್ಲಿ ನಾವು ಹೆಚ್ಚಾಗಿ ನೋಡ್ಕೊಳ್ತಾ ಇದ್ವಿ. ಆದರೆ ನಾನು ನೆಲದ ಮೇಲೆ ಕೂಡ ಅವನನ್ನು ಆರಾಮಾಗಿ ಬಿಡ್ತಿದ್ದರಿಂದ ಅವನು ಕೆಲವೊಮ್ಮೆ ಬಿದ್ದು ಹೋದರೆ ಅಂತ ನನಗೆ ಅನ್ನಿಸ್ತಿತ್ತು. ಯಾಕಂದರೆ 24 ಗಂಟೆ ನನಗೆ ನೋಡ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ. ಏನಾದರೂ ಕೆಲಸ ಇರುತ್ತೆ, ಅರ್ಜೆಂಟಲ್ಲಿ ಅಲ್ಲಿ ಇಲ್ಲಿ ಹೋಗೋದಿರುತ್ತೆ. ಸೊ 1 ಸೆಕೆಂಡ್ ಸಾಕಲ್ವಾ ಮಗು ಬೀಳೋದಕ್ಕೆ, ಅದಕ್ಕೋಸ್ಕರ ಒಂದು ಹೆಲ್ಮೆಟ್ ತೊಗೊಂಡಿದ್ದೆ. ಅದು ಕೂಡ ತುಂಬಾ ಯೂಸ್ ಆಗಿದೆ ನನಗೆ. ಒಂದು ಸ್ವಲ್ಪ ದಿನ ಯೂಸ್ ಆದದ್ದು ಮಾತ್ರ ಆದ್ರೂ ಆ ಟೈಮಲ್ಲಿ ನನಗೆ ತುಂಬ ಯೂಸ್ ಆಗಿದೆ ಅಂತ ಹೇಳಬಹುದು. ಸೊ ಆರಾಮಾಗಿ ಬಿಡ್ತಿದ್ದೆ. ಅದಾದಮೇಲೆ ಈ ಥರ ಬಾತ್ ಟಬ್ ಆಗಿರಬಹುದು, ಏನಾದರೂ ಟ್ರಾಲಿ ಇದ್ದರೆ ಅದಾಗಿರಬಹುದು, ಸೂಟ್ ಕೇಸ್ ಆಗಿರಬಹುದು, ಬ್ಯಾಗ್, ಚೀಲ ಏನಿದ್ರೂ ಅದರೊಳಗೆ ಮಕ್ಕಳನ್ನು ಹಿಡ್ಕೊಂಡು ಆ ಕಡೆ ಈ ಕಡೆ ಕರ್ಕೊಂಡು ಹೋದರೆ ಅವರಿಗೆ ಅದೇ ಒಂಥರ ಆ್ಯಕ್ಟಿವಿಟಿ. ಏನು ಗೊತ್ತಾ, ಸ್ಪೆಷಲಾಗಿ ಹೇಳಬೇಕಂದ್ರೆ ಈ ಏಜ್ನ ಮಕ್ಕಳಿಗೆ ಸ್ಪೆಷಲಾಗಿ ಇದೇ ಆ್ಯಕ್ಟಿವಿಟಿ ಮಾಡಬೇಕು, ಇದನ್ನು ಮಾಡಿದ್ರೇ ನಿಂದು ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಇದನ್ನು ಮಾಡಿದ್ರೇ ನಿಂದು ಫಿಸಿಕಲ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾವು ಹೇಗೆ ಅವ್ರ ಜೊತೆ ಮಾತಾಡ್ತೇವೆ, ನಾವು ಹೇಗೆ ಅವರಿಗೆ ಫುಡ್ಡನ್ನು ಕೊಡ್ತೇವೆ, ನಾವು ಹೇಗೆ ಅವರೊಟ್ಟಿಗೆ ನಾವು ಹೇಗೆ ಇರ್ತೇವೆ ಅನ್ನೋದು ಮುಖ್ಯ ಆಗುತ್ತೆ. ಮೊಬೈಲ್, TV ಎಲ್ಲ ಕಡಿಮೆ ಮಾಡಿ ನಾವು ಕೂಡ ಅವ್ರ ಜೊತೆಗೆ ಸ್ವಲ್ಪ ಕ್ವಾಲಿಟಿ ಆಫ್ ಟೈಮನ್ನು ಸ್ಪೆಂಡ್ ಮಾಡಿದರೆ ಅದೇ ಒಂದು ದೊಡ್ಡ ಆ್ಯಕ್ಟಿವಿಟಿ ಮಕ್ಕಳಿಗೆ. ಅಷ್ಟೇ, ಬೇರೆ ಏನು ಬೇಕಂತ ಇಲ್ಲ. ಇಷ್ಟೇ ಹೇಳ್ತೇನೆ ಸಿಂಪಲಾಗಿ. ಇದು ನಮ್ಮ ಆರುಷಿದು 6 to 12 months ಜರ್ನಿ ಅಂತ ಹೇಳಬಹುದು. ತುಂಬ ಜನರಿಗೆ ಸ್ವಲ್ಪ ಆದರೂ ಐಡಿಯಾ ಬಂದಿರಬಹುದು ಅಂತ ಅಂದ್ಕೊಳ್ತೇನೆ. ಇಷ್ಟೇ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.